ಈ ರೆಕ್ಟಾಂಗಲ್ ಅಲ್ಲಿ ಏನಾಗುತ್ತೆ, ಆಪೋಸಿಟ್ ಸೈಡ್ಸ್ ಏನಾಗಬೇಕು, ಈಕ್ವಲ್ ಆಗುತ್ತೆ, ಆರ್ ಈಕ್ವಲ್, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗ್ನಲ್ಸ್ ಕೂಡ ಈಕ್ವಲ್, ಡಯಾಗ್ನಲ್ಸ್ ಆರ್ ಈಕ್ವಲ್. ಅರ್ಥ ಆಗ್ತಿದ್ಯಾ? ಸ್ಕ್ವೇರ್ ಆಸ್ ಯೂಶುವಲ್ ಮಕ್ಕಳ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸ್ಕ್ವೇರ್ ಏನಾಗುತ್ತೆ, ಆಲ್ ಸೈಡ್ಸ್ ಆರ್ ಈಕ್ವಲ್, ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗ್ನಲ್ಸ್ ಈಕ್ವಲ್ ಆಗುತ್ತೆ ಅಂಡ್ ಡಯಾಗ್ನಲ್ಸ್ ಆರ್ ಈಕ್ವಲ್. ಎಷ್ಟು? ಈಗ ಬನ್ನಿ ರಾಂಬಸ್ ಕೊಡೋಣ. ರಾಂಬಸ್ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸೈಡ್ ಈಕ್ವಲ್ ಆಗುತ್ತೆ. ಎಸ್, ಆಲ್ ಸೈಡ್ಸ್ ಆರ್ ಈಕ್ವಲ್, ಬಟ್ ನಾಟ್ ದೇರ್ ಡಯಾಗ್ನಲ್ಸ್, ಡಯಾಗ್ನಲ್ಸ್ ಈಕ್ವಲ್ ಆಗಲ್ಲ, ಬಟ್ ಸೈಡ್ಸ್ ಎಲ್ಲ ಈಕ್ವಲ್ ಆಗುತ್ತೆ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲೇಟರಲ್. ಕ್ವಾಡ್ರಿಲೇಟರಲ್ ಅಂತ ಬಂದಾಗ 4 ಪಾಯಿಂಟ್ಸ್ ಅಲ್ಲಿ ಇಷ್ಟನ್ನ ನೀವು ನೋಡಬಹುದು. ಓಕೆ, ಒಂದೊಂದ್ರ ಮೇಲೆ ಒಂದೊಂದು ಸಮ್ ಮಾಡೋಣ. ಓಕೆ, ಎಸ್ ಅದ್ರ ಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಅದನ್ನ ಸ್ವಲ್ಪ ಟ್ರೈ ಮಾಡೋಣ. ಓಕೆ.